ಅಫ್ಕೋರ್ಸ್ ಫಸ್ಟ್ ಪಾರ್ಟಲ್ಲೂ ಒಂದು ಸ್ಟ್ರಗಲ್ ಆಗಿತ್ತು, ಎರಡನೇ ಪಾರ್ಟಲ್ಲೂ ಆ ಸ್ಟ್ರಗಲ್ ಇತ್ತು. ಆ್ಯಂಡ್ ಎಲ್ಲದಕ್ಕೂ ಜೊತೆ ನಿಂತ್ಕೊಂಡೆ. ಆ್ಯಂಡ್ ಅಫ್ಕೋರ್ಸ್ ನಿನ್ನ ಡೈರೆಕ್ಷನ್, ನಿಂದೇ ಸಿನಿಮಾ, ಡೋಂಟ್ ವರಿ, ಚೆನ್ನಾಗಿ ಮಾಡಿದ್ಯಾ. ತೆರೆ ಮೇಲೆ ನಮ್ಮಿಬ್ಬರನ್ನು ಚೆನ್ನಾಗಿ ತೋರಿಸಿದ್ಯಾ, ಎಲ್ಲ ಆರ್ಟಿಸ್ಟ್ಗಳನ್ನು ಚೆನ್ನಾಗಿ ಕ್ಯಾಪ್ಚರ್ ಮಾಡಿದ್ದೀರಾ. ಆ್ಯಂಡ್ ಆ ನೇಟಿವಿಟಿನ ಅಂಡ್ ಪ್ರತಿಯೊಂದು ನಾವು ಬ್ಯಾಕ್ ಡ್ರಾಪ್ ನೀವು ಸೆಲೆಕ್ಟ್ ಮಾಡಿರೋ ಲೊಕೇಶನ್ಗಳಾಗಲಿ ಪ್ರತಿಯೊಂದು ಬ್ಯೂಟಿಫುಲ್ ಆಗಿದೆ, ತುಂಬ ಚೆನ್ನಾಗಿ ಮಾಡಿದ್ಯಾ. ಡೋಂಟ್ ವರಿ, ಈ ಸಿನಿಮಾ ಒಳ್ಳೇದಾಗೇ ಆಗುತ್ತೆ ನಿನಗೆ, ತಲೆ ಕೆಡಿಸ್ಕೊಬೇಡ. ನಿನ್ನ ಹಾರ್ಡ್ ವರ್ಕ್ಗೆ ಒಳ್ಳೇದಾಗುತ್ತೆ. ಅಂಡ್ ಅಫ್ಕೋರ್ಸ್ ನಾನು ಎಲ್ಲ ಆರ್ಟಿಸ್ಟ್ಗಳಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಸುಪ್ರೀತ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಅ ಪಾರ್ಟ್ ಆಫ್ ಆ ಫಿಲ್ಮ್ ಆ್ಯಂಡ್ ಖುಷಿ ಆಯಿತು ಇವತ್ತು ನೀವು ಇಲ್ಲಿರೋದು. ಸುಂದರ್ ಸರ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸೀನಿಯರಿಟಿ ನಮ್ಗೆ ಯಾವಾಗಲೂ ಪ್ಲಸ್. ಆ್ಯಂಡ್ ಯಾರು ಮಂಜು, ಚೇತು, ಅಫ್ಕೋರ್ಸ್ ನೀವೆಲ್ಲ ಇದ್ಮೇಲೆ ನಮ್ಗೇನ್ ಕೆಲಸ ಇಲ್ಲ. ಏನ್ ಗೊತ್ತಾ, ನಾವು ಮಲಗಿರೋದು ಅಷ್ಟೇ. ಒಂದೇ ಕೆಲಸ ನನಗೆ ಕಾಟ, ಮಹೇಶ್ ಫೋನ್ ಬಂದ್ರೆ ಆಂಗ್ಸೈಟಿ ಆಗೋದು ನನಗೆ. ಈಗ ಏನು ಗುರು ಫೋನ್ ಮಾಡ್ತಾವ್, ಏನೋ ಸಮಸ್ಯೆ ಇರ್ಬೇಕು ಗುರು ಈಗ ಅಂತ. ಏನ್ ಗುರು ಏನೋ ಒಂದು ಇರ್ತದಲ್ಲ ಗುರು ಅಂತ. ಫೋನ್ ಬಂದ್ರೆ ಇವ್ನು ಫೋನ್ ಬಂದ್ರೆ ಬರ್ಡೇ ದಿವಸ, ಭಾನುವಾರ, ಶನಿವಾರ ಯಾವತ್ತು ಒಂದು ಫೋನ್ ಐತಲ್ಲ ನಾನು. ಏನಾದ್ರು ಒಂದ್ ಸರ್ ಈಗ ಇದಾಗಬೇಕು, ಹಿಂಗ್ ಆಗ್ಬೇಕು, ಹಿಂಗ್ ಆಗ್ಬೇಕು, ಹಿಂಗ್ ಆಗ್ಬೇಕು. ಆಯ್ತು ಸುಮ್ನಿರೋ, ಆಗುತ್ತೆ, ನೀ ತಲೆ ಕೆಡಿಸ್ಕೊಬಿಡ, ಟೆನ್ಷನ್ ಮಾಡ್ಕೊಬಿಡ, ಸುಮ್ನಿರೋ. ಇಲ್ಲ ಸರ್ ಈಗ ಒಂದು ಮೀಟಿಂಗ್ ಮಾಡೋಣ ಸರ್. ಎಷ್ಟೋ ಮೀಟಿಂಗ್ ಮಾಡ್ತೇವೆ ಗುರು, 150 ಮೀಟಿಂಗ್ ಆಗಿದೆ ಗುರು. ಸರ್ ಬೆಳಿಗ್ಗೆ ಬಂದ್ಬಿಡ್ತೀನಿ ಸರ್ ಆಫೀಸ್ಗೆ 11 ಗಂಟೆಗೆ ಸರ್ ಮೀಟಿಂಗ್ ಮಾಡೋಣ. ಬಿಡೋದು ನಾನು ನಿಮ್ದೇ ಆಗಿರೋ ಬಿಡೋದನ್ನ, ನಾನು ನಿನ್ನಿಂದನೇ ಕಣ BP ಶುಗರ್ ಎಲ್ಲ ಬರೋದು ನನಗೆ ಅಕಸ್ಮಾತ್ ಬಂದ್ರೆ ಅಂತ. ನಾನು ಹೆಂಗೋ ಸ್ವಲ್ಪ ವರ್ಕೌಟ್ ಮಾಡ್ತಾರೆ ಅಂದ್ರೆ ನಿನ್ನ ಬಂದಿಲ್ಲ, ತಡ್ಕೊಂಡೈತೆ. ಇಲ್ಲಾಂದ್ರೆ ಇಷ್ಟೊತ್ತಿಗೆ ಎಲ್ಲ ತೋರಿಸಿದ್ದವ ನನಗೆ. ಹಾಗಾಗಿ ಮಹೇಶ್ನ ಈ ಕಾಟದ ಜರ್ನಿ ಜೊತೆಗೆ ಈ ಸಿನಿಮಾ ಇಷ್ಟೇ ನಗಿಸುತ್ತೆ ಥಿಯೇಟರ್ ಅಲ್ಲಿ, ಇಷ್ಟಲ್ಲ ತುಂಬಾ ನಗಿಸುತ್ತೆ. ರವಿಶಂಕರ್ ಅವರು ಅಂಡ್ ಸ್ಪೆಷಲ್ ಕ್ಯಾರೆಕ್ಟರ್ಗಳೆರಡು ಎಂಟ್ರಿ ಇದೆ ಥಿಯೇಟರ್ ಅಲ್ಲಿ, ಅದು ನಿಮಗೆ ಸರ್ಪ್ರೈಸ್ ಎಲಿಮೆಂಟ್ಸ್ ಇದೆ ಈ ಸಿನಿಮಾದಲ್ಲಿ. ಅಂಡ್ ಸಿನಿಮಾ ನೋಡಿ ಒಳ್ಳೆ ವ್ಯಾಪಾರ ಆಗ್ತಾ ಇದೆ ಆಲ್ರೆಡಿ, ಅದೊಂದು ಖುಷಿ ಇದೆ. ಅಂಡ್ ಥ್ಯಾಂಕ್ ಯು ಎಲ್ರಿಗೂ, ಅಂಡ್ ರಚಿತಾ ಅವರಿಗೆ ಮತ್ತೆ ಇಡೀ ತಂಡಕ್ಕೆ, ಯಾರ್ಯಾರು ನಮ್ಮ ಟೀಮ್ಗೋಸ್ಕರ ಕೆಲಸ ಮಾಡಿದಾರೋ, ಮತ್ತೆ ಇಷ್ಟು ಜನ ನನ್ನ ಗೆಳೆಯರು ಪತ್ರಕರ್ತರಿಗೆ ನೀವೆಲ್ಲರೂ ಬೆಂಬಲ ಇರಲಿ. ಯಾಕೆ ಹೇಳ್ತಾ ಇದೀನಿ ಗೊತ್ತಾ, ಇವತ್ತೆಲ್ಲರೂ ಏನ್ ಮಾತಾಡ್ತಾರೆ ಅಂತಂದ್ರೆ ಇಂಡಸ್ಟ್ರಿ ಮುಳುಗೋಯ್ತದೆ, ಇಂಡಸ್ಟ್ರಿ ಮುಳುಗೋಯ್ತದೆ ಅಂತ. ಮುಳುಗಿಸ್ಬೇಡ್ರಪ್ಪ, ಎತ್ತರಪ್ಪ. ಲಕ್ಷಾಂತರ ಜನರ ಲೈಫ್ ಇದೆ ಕಣ್ರಯ್ಯ, ಲಕ್ಷಾಂತರ ಜನರ ಜೀವನ ಇದೆ. ಬರೀ ನಾವು ಹೀರೋಯಿನ್ ಅಷ್ಟೇ ಅಲ್ಲ ಬದುಕಿಲ್ಲಿ, ಇದಕ್ಕೆ ಡಿಪೆಂಡ್ ಆಗಿ ಲಕ್ಷಾಂತರ ಜನ ಬದುಕ್ತಾ ಇದ್ದಾರೆ. ಯಾರೋ ಯೂನಿಟ್ ಪಾಯ್ಸು ಕೆಲಸ ಇಲ್ಲದೆ ತಿಂಗಳಾನ್ಗಟ್ಲೆ ಅವ್ರ ಇಡೀ ಬದುಕು ಕಳೆದೋಗುತ್ತೆ. ಇದನ್ನೇ ನಂಬ್ಕೊಂಡು ಲಕ್ಷಾಂತರ ಜನಗಳು ಬದುಕ್ತಾ ಇದ್ದಾರೆ. ನೀವ್ ಎಷ್ಟು, ನಾನು ಹೇಳ್ತಾ ಇರೋದು, ಕೆಲವರೆಲ್ಲ ಸಿನಿಮಾಗಳ ಬಗ್ಗೆ, ಯಾವುದೋ ಸಿನಿಮಾಗಳ ಬಗ್ಗೆ ಎಲ್ಲೋ ಕೂತು ಏನೋ ನೆಗೆಟಿವ್ ಮಾಡ್ತಾ ಇರ್ತಾರಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ. ಎಷ್ಟು ಜನರು ಬದುಕಿದೆ, ಎಷ್ಟು ವರ್ಷಗಳಿಂದ ಕಟ್ಟಿರೋ ಇಂಡಸ್ಟ್ರಿ ಗೊತ್ತಾ ಇದು. ಇದು ಮುಗಿದೋಗುತ್ತೆ ಅಂತಂದಾಗ ನಮಗೆ ಎಷ್ಟು ಬೇಜಾರಾಗುತ್ತೆ, ಎಷ್ಟು ನೋವಾಗುತ್ತೆ ಗೊತ್ತಾ. ಇದು ಮುಗಿಸ್ಬಾರ್ದು. 100% ಸೆಕೆಂಡ್ ಹಾಫ್ ಚೆನ್ನಾಗಿರುತ್ತೆ. ಮದರ್ ಪ್ರಾಮಿಸ್ ಚೆನ್ನಾಗಿದೆ ಅಂತ ಸಿನಿಮಾ. ಅಫ್ಕೋರ್ಸ್ ನೋಡಿದವ್ರು ಇಲ್ಲೇ ಇದ್ದಾರೆ. ಕರಾವಳಿ ಬರ್ತಾ ಇದೆ, ಅಫ್ಕೋರ್ಸ್ ನಮ್ಮ ಅಯೋಗ್ಯ 2 ಬರ್ತಾ ಇದೆ. ಅಲ್ಲಿಂದ ಇನ್ನು ತುಂಬಾ ಸಿನಿಮಾಗಳು ಸಾಲಿದೆ. ಇಲ್ಲಿಂದ ಎದ್ದೇಳುತ್ತೆ ಇಂಡಸ್ಟ್ರಿ. ಒಂದ್ 6 ತಿಂಗಳು ಹಿಂಗಾಗಿದ ತಕ್ಷಣ ಮುಳುಗೋಯ್ತು ಅಂತಲ್ಲ. ಅಫ್ಕೋರ್ಸ್ ನಮ್ಮ ಲೈಫಲ್ಲಿ ಸೋಲು ಗೆಲುವುಗಳೆಲ್ಲ ನೋಡ್ತಾನೆ ಇದೀವಿ, ಮತ್ತೆ ಬರ್ತೀವಿ. ನೀವೇ ಬೆನ್ ತಟ್ಟಬೇಕು. ಯಾರು ತಟ್ತಾರೆ ಮತ್ತೆ ಬೆನ್ನ? ನೀವು ನಮ್ಮವರಾಗಿ, ನಮ್ಮ ಜನಗಳಾಗಿ ನೀವೇ ಬೆನ್ ತಟ್ಟಿಲ್ಲ ಅಂದ್ರೆ ನಮ್ಮನ್ನ ಯಾರು ತಟ್ತಾರೆ? ಆಮೇಲೆ ನಮ್ಮನ್ನ ನೋಡ್ಕೊಂಡು ನೀವು ನಕ್ಕರೆ ನಿಮ್ಗೇನು ಪ್ರಯೋಜನ ಇಲ್ಲ. ನಿಮ್ಮನ್ನ ನೋಡಿ ನೀವು ನಕ್ಕಂಗೆ ಅದು. ಯಾಕೆ ಗೊತ್ತಾ, ನಾವು ನಿಮ್ಮ ಇಂಡಸ್ಟ್ರಿ ಅವರು, ಕನ್ನಡ ಇಂಡಸ್ಟ್ರಿ ಅವರು. ಹೌದು, ಸಮ್ ಟೈಮ್ಸ್ ಬರುತ್ತೆ, ಅಪ್ ಅಂಡ್ ಡೌನ್ಸ್ ಆಗುತ್ತೆ. ನಮ್ಮ ಈಗ ಏನಾಗಿದೆ ಗೊತ್ತಾ, ಒಂದು ಸತ್ಯ, ಎಲ್ಲ ಹೀರೋಗಳು 2 ಸಿನಿಮಾ ಮಾಡ್ಲೇಬೇಕು ಇಂಡಸ್ಟ್ರಿ ಉಳಿಬೇಕು ಅಂದ್ರೆ. ಆ ಸಿಚುವೇಶನ್ ಇದೆ. ಹೌದು, 2 ಸಿನಿಮಾ ಮಾಡ್ಬೇಕು ಎಲ್ರು. ಹಾಗಾಗಿ ನಿಮ್ಮೆಲ್ಲರೂ ಸಪೋರ್ಟ್ ಇರ್ಲಿ. ನಮ್ಮನ್ನ ನಾವೇ ಕಾಲೆಳ್ಕೊಂಡು, ನಮ್ಮ ಇಂಡಸ್ಟ್ರಿ ನಾವೇ ಕಾಲೆಳ್ಕೊಂಡು ಅಯ್ಯೋ ಹಿಂಗ ಆಗೋಯ್ತು ಅಂತ ನಗದ್ ಬೇಡ. ಯಾಕಂದ್ರೆ ನಾವೆಲ್ಲರೂ ಅನ್ನ ತಿಂದಿದ್ದೀವಿ ಇಂಡಸ್ಟ್ರಿಯಿಂದ, ನಾವೆಲ್ಲರೂ ಪಾಲ್ದಾರ್ರೆ. ಪ್ರತಿಯೊಬ್ಬ ನಿರ್ಮಾಪಕರು ಎಲ್ಲರಿಗೂ ದುಡ್ಡು ಕೊಟ್ಟಿದ್ದಾರೆ, ಮೀಡಿಯಾದವ್ರು ಹಿಡಿದು ಪ್ರತಿಯೊಬ್ಬರಿಗೆ, ನನಗೆ, ನಿಮ್ಗೆ ಎಲ್ಲರಿಗೂ ಸಂತಿದೆ. ಕನ್ನಡ ಚಿತ್ರರಂಗದಿಂದ ಎಲ್ಲರೂ ತಿಂದಿದ್ದೀವಿ ನಾವು. ನಮ್ಮೆಲ್ಲರ ಕರ್ತವ್ಯ ಇಂಡಸ್ಟ್ರಿ ಉಳಿಸ್ಬೇಕಾಗಿರೋದು, ಸಿನಿಮಾಗಳನ್ನ ಗೆಲ್ಸ್ಬೇಕಾಗಿರೋದು. ಬರೀ ನಮ್ದಲ್ಲ, ನಿಮ್ದಲ್ಲ, ಜನಗಳದ್ದು, ನಂದು, ಜನಗಳಿಗೆ ಏನ್ ಕೊಟ್ಟಿದೀವಿ. ಹೌದು, ಅಷ್ಟು ವರ್ಷ 100 ವರ್ಷ ಎಂಟರ್ಟೈನ್ಮೆಂಟ್ ಕೊಟ್ಟಿಲ್ವಾ ಇಂಡಸ್ಟ್ರಿ? ಸಮಾಜ ಪರಿವರ್ತನೆ ಮಾಡಿಲ್ವಾ ಎಷ್ಟೋ ಸಿನಿಮಾಗಳು? ಅಣ್ಣವರಂತ ಒಬ್ಬ ಅದ್ಭುತ ವ್ಯಕ್ತಿನ ಕೊಟ್ಟಿಲ್ವಾ ಈ ನಾಡಿಗೆ? ಎಷ್ಟು ಜನ ಕಲಾವಿದರನ್ನು ಕೊಟ್ಟಿಲ್ಲ? ಎಷ್ಟು ಜನ ಕಲಾವಿದರು ಹೊಟ್ಟೆ ತುಂಬಿದೆ? ಎಷ್ಟು ಜನ ಯೂನಿಟ್ ಬಾಯ್ಸ್ ಆಗ್ಬೋದು, ವರ್ಕರ್ಸ್ ಆಗ್ಬೋದು, ಎಷ್ಟು ಜನ ಹೊಟ್ಟೆ ತುಂಬಿದೆ ಇದರಿಂದ? ಎಷ್ಟೋ ಜನ ಹೊಸ ಪ್ರತಿಭೆಗಳು ಇವತ್ತು ಲಕ್ಷಾಂತರ ಜನ ಒಂದು ಆಡಿಷನ್ ಅಂದ್ರೆ ಲಕ್ಷಾಂತರ ಜನ ಕಳಿಸ್ತಾರೆ. ಅವರೆಲ್ಲ ಕ್ಯೂ ಅಲ್ಲಿ ಇದ್ದಾರೆ ಮುಂದಕ್ಕೆ ಹೋಗ್ಬೇಕು ಅಂತ. ಅವರೆಲ್ಲ ಕಾಯ್ತಾ ಇದ್ದಾರೆ. ಅವ್ರಿಗೂ ಬೆಳೆಸಿ ಮುಂದಕ್ಕೆ ಕೊಡ್ಬೇಕು ಇಂಡಸ್ಟ್ರಿನ ನಾವು. ಎಲ್ಲರೂ ಬದುಕಿದೆ, ಯೋಚನೆ ಮಾಡಿ. ಎಲ್ಲರೂ ಇವತ್ತು ಸಿನಿಮಾ ಮಾಡ್ತಾ ಇದಾರೆ, ಸೋಲ್ತಾ ಇದಾರೆ, ಎಲ್ಲ ಬಂದ್ ಕೂತ್ಕೊಂಡು ಮೀಡಿಯಾ ಮುಂದ್ಗಡೆ ನಾನ್ ಸಿನಿಮಾ ಸೋಲ್ತು, ನಂದು ಅಷ್ಟು ಆಯ್ತು, ಸಿನಿಮಾ ಮಾಡಬೇಡಿ ಅಂತ ಹೇಳ್ತಾ ಇದ್ರೆ, ಗೆಲ್ತಾ ಇರೋ ಸಿನಿಮಾಗಳು ಗೆಲ್ತಾನೆ. ನಾನು ಗೆದ್ದಿದ್ದೀನಿ, ಇಷ್ಟು ದುಡ್ಡು ಮಾಡಿ, ಇನ್ನೊಂದು ಎಷ್ಟು ಸಿನಿಮಾ ಮಾಡ್ರಪ್ಪ ಅಂತ ಹೇಳ್ಬೇಕು ತಾನೆ. ಎಲ್ಲ ಬಂದು ಮೀಡಿಯಾ ಮುಂದ್ಗಡೆ ಕೂತ್ಕೊಂಡು ಏನಂದ್ರೆ, ಆಯ್ತು ನನ್ ಸಿನಿಮಾ ಸೋಲ್ತು, ಇಷ್ಟು ಹೋಯ್ತು ನನ್ ಸಿನಿಮಾ. ಹೌದಪ್ಪ, ನಿನ್ಗೆ ಗೊತ್ತಿರಲ್ವಾ ಸಿನಿಮಾ ಸೋಲುತ್ತೆ ಗೆಲ್ಲುತ್ತೆ ಅಂತ? ಮತ್ತೆ ಯಾಕೆ ಸಿನಿಮಾ ಮಾಡಿದೆ ನೀನು? ಆ ನಂಬಿಕೆ ಗೊತ್ತಿಲ್ಲ ಅಂದ್ಮೇಲೆ ಸ್ಟಡಿ ಮಾಡು, ಎಜುಕೇಶನ್ ತಗೋ, ಸಿನಿಮಾದಲ್ಲಿ ಕೆಲಸ ಮಾಡು, ಆಮೇಲೆ ಬಾ.
ಇದಾರೆ ನನ್ನ ಎದುರುಗಡೆ ಸುಪ್ರೀತ್ ಅವ್ರ ಪ್ರೊಡ್ಯೂಸರ್, ಸಕ್ಸಸ್ಫುಲ್ ಪ್ರೊಡ್ಯೂಸರ್ ಇದ್ದಾರೆ. ಕೇಳಿ 16 ಸಿನಿಮಾಗಳು ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ, ಎಲ್ಲದರಲ್ಲೂ ಪ್ರಾಫಿಟ್ ಮಾಡಿದ್ದಾರೆ. ಯಾಕೆ ಆಗ್ತಾ ಇದೆ? ನಿಮ್ಗೆ ಎಜುಕೇಶನ್ ಬೇಕು. ಸಿನಿಮಾ ಅಂದ್ರೆ ಬರೀ ದುಡ್ಡು ಹಾಕದಷ್ಟೇ ಸಿನಿಮಾ ಅಲ್ಲ. ಸಿನಿಮಾ ಕಥೆ ಗೊತ್ತಾಗಬೇಕು ನಿಮಗೆ, ಸಿನಿಮಾ ಮೇಕಿಂಗ್ ಗೊತ್ತಾಗಬೇಕು. ಸಿನಿಮಾ ಗೊತ್ತಾದ್ರೇನೆ ಆಮೇಲೆ ನೀವು ಪ್ರೊಡ್ಯೂಸ್ ಮಾಡ್ಬೇಕು ಸಿನಿಮಾ. ಇಲ್ಲಾಂದ್ರೆ ನೀವು ಮಾಡೋದು ಏನಾಗ್ತಾ ಇರುತ್ತೆ ಗೊತ್ತಾ? 10 ಜನ ಪ್ರೊಡ್ಯೂಸರ್ ಹಿಂದಕ್ಕೆ ಹೆಜ್ಜೆ ಹಿಡ್ಕೊಂಡು ಹೋಗ್ತಾ ಇರ್ತಾರೆ. ನಮಗಲ್ಲ, ಯಾರೋ ಹೊಸ ಹುಡುಗರು ಸಿನಿಮಾ ಮಾಡೋರು 10 ಜನ ಹಿಂದಕ್ಕೆ ಹೋಗ್ತಾರೆ. ಎಲ್ಲಿಗೆ ಹೋಗುತ್ತೆ ಇಂಡಸ್ಟ್ರಿ? ತಮಿಳು, ತೆಲುಗು, ಮಲಯಾಳಂ ಬಂದಾಗ ಹೊಗಳ್ಕೊಂಡು ಅದನ್ನ ಪೋಸ್ಟ್ ಮಾಡ್ಕೊಂಡು ಶೇರ್ ಮಾಡ್ಕೊಂಡು ಓದಾಡ್ಬೇಕಾದ್ರೆ, ಕನ್ನಡ ಸಿನಿಮಾ ಒಳ್ಳೆ ಸಿನಿಮಾ ಬಂದಾಗ ಯಾರು ಪೋಸ್ಟ್ ಮಾಡ್ತಾರ? ಅದೇ ನಮ್ ಕಾಲೆಲ್ಲ ಕಾಯ್ತಾ ಇರ್ತಾರೆ, ಇವನ್ ಸೋರ್ಲಿ ಸಿನಿಮಾ ನೆಕ್ಸ್ಟ್ ಆಗಸ್ಟ್ 14 ಅಲ್ವಾ, ನೋಡ್ತೀನಿ ಮಗನ ನೀನ್ ಏನ್ ದಬ್ಬಾಗ್ತಾ ಇದ್ಯಾ, ನಾನು ಇವತ್ತು ಮಾತಾಡ್ತಾ ಇದ್ದೀನಲ್ವಾ, ಅದು ಕಮೆಂಟ್ ಹೋಗ್ತಾ ಇರುತ್ತೆ ಕೆಳಗಡೆ. ಇಷ್ಟೆಲ್ಲ ಮಾತಾಡ್ತಾ ಕಾಂಚಲಿ, ನೋಡ್ತೀನಿ ಇರು ಗುರು, ಅದೇನ್ ದಬ್ಬಾಕಿದ್ಯಾ ಆಗಸ್ಟ್ 14. ಬೇಡ ಗುರು, ನಾನು ನಿಮ್ಮವನೇ, ನನ್ನ ಹತ್ರ ಯಾಕೆ ದ್ವೇಷ? ನಾನೇನು ಹೊರಗಿನವನ? ಐ ಹೋಪ್ ನಾವೆಲ್ಲ ಅರ್ಥ ಮಾಡ್ಕೋತೀವಿ, ಇಂಡಸ್ಟ್ರಿನ ಕಟ್ತೀವಿ. ಬರ್ಡೇ ದಿವಸ ಸ್ವಲ್ಪ ಸ್ಟ್ರಾಂಗ್ ಆಗಿ ಮಾತಾಡಿದ್ದೀನಿ, ಓಪನ್ ಆಗಿ ಬೇಜಾರು ಮಾಡ್ಕೊಬಿಡಿ. ಯಾಕಂದ್ರೆ ಇವತ್ತು ಸ್ಪೆಷಲ್ ಆಗಿ ಶಾರದವ್ರು ಯಾವತ್ತೂ ಬರ್ದಿರೋರು ಇವತ್ತು ಬಂದ್ಬಿಟ್ಟವ್ರು, ಹಂಗಾಗಿ ನಮ್ಗೆ ಖುಷಿ ಇವತ್ತು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.